ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 81ನೇ ಕೊನೆಯ ಅಧ್ಯಾಯವನ್ನು ಶುರು ಮಾಡೋಣ. ಅವಳೀಗ ಆಡಿದ ರೀತಿಗೆ ನಕ್ಕವನು ಈ ಸುಂಡಿಲಿ ಯಾವತ್ತಿಗೂ ಬದಲಾಗೋದೇ ಇಲ್ಲ. ತನ್ನಲ್ಲೇ ಹೇಳಿಕೊಂಡ ಸೂರಜ್ ಗಡಿಯಾರ ನೋಡಿ ಸಮಯ ಆಗಿದ್ದ ಕಾರಣ ತನ್ನ ಮಗನನ್ನು ಸ್ಕೂಲ್ನಿಂದ ಕರ್ಕೊಂಡು ಬರೋದಕ್ಕೆ ಅಂತ ಕಾರ್ ಕೀ ಹಿಡಿದು ಮನೆಯಿಂದ ಹೊರಟ. ಸಂಜೆಯ ಹೊತ್ತಿಗೆ ನೆಂಟರೆಲ್ಲರ ಆಗಮನದಿಂದ ವರ್ಮಾ ಮ್ಯಾನ್ಷನ್ನಲ್ಲಿ ಸಂಭ್ರಮ ತುಂಬಿತ್ತು. ಮಹಿಮಾ ತಂದೆ ಉಮಾಶಂಕರ್ ಅವರಿಗೆ ತಮ್ಮ ಮಗಳ ಮದುವೆಯ ಸಂಭ್ರಮ ಕಂಡು ಮನಸ್ಸು ತುಂಬಿ ಬಂದಿತ್ತು. ಸಾನ್ವಿನ ಹುಡುಕಿ ಬಂದವರು ಇಂದಿನ ದಿನ ಅವರ ಬದುಕಲ್ಲಿ ಇರುವ ಈ ಸಂತೋಷ ಸಂಭ್ರಮಕ್ಕೆಲ್ಲ ಸಾನ್ವಿನೇ ಕಾರಣ ಅಂತ ಅವಳಿಗೆ ಮನಸಾರೆ ಧನ್ಯವಾದ ತಿಳಿಸಿದರು. ಆದರೆ ಎಲ್ಲವೂ ದೈವೇಚ್ಛೆ ಎಂದು ಹೇಳಿ ರಾತ್ರಿ ತುಂಬ ಜನಕ್ಕೆ ಅಡುಗೆ ಆಗಬೇಕಾಗಿರೋ ಕಾರಣ ಭಾಗ್ಯ ಒಬ್ಬರಿಗೆ ಕೆಲಸದ ಹೊರೆ ಹೆಚ್ಚಾಗುತ್ತೆ ಅಂತ ಅವರ ಸಹಾಯಕ್ಕೆ ನಿಂತಳು. ಈ ಹಿಂದೆ ಎಷ್ಟೇ ಆದರೂ ಇವಳು ಅಡುಗೆಯವರ ಮಗಳು ಅಂತ ಹಂಗಿಸಿ ಮಾತನಾಡಿದ್ದ ಇವಳ ಮಾವ ದೇವರಾಜ್ ಅವರು ಈ ದಿನ, ಮಗಳೇ ಏನಾದರೂ ಸಹಾಯ ಬೇಕಿದ್ರೆ ಹೇಳಮ್ಮ, ಮಾಡ್ತೀನಿ. ನಿನ್ನ ಅತ್ತೆ ಕಿರಣನ್ ಜೊತೆ ಇದ್ದಾರೆ, ಸೂರಜ್ ಚಿಕ್ಕು ಜೊತೆಗೆ ಅಂಗಡಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಅಡುಗೆ ಮನೆ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡು ತನ್ನ ಮಾವನಲ್ಲಿ ಆಗುತ್ತಿರುತ್ತಿರುವ ಈ ಸಕಾರಾತ್ಮಕ ಬದಲಾವಣೆಗೆ ಮನಸ್ಸಿನಲ್ಲೇ ಸಂತಸಪಟ್ಟಿದ್ಲು. ರಾತ್ರಿ ನೆಂಟರ ಕಲರವ ಮಾತುಕತೆಗಳ ಜೊತೆಗೆ ಊಟ ಮುಗಿದು ಮನೆಗೆ ಬಂದಿದ್ದ ಅತಿಥಿಗಳಿಗೆಲ್ಲ ಮಲಗೋ ವ್ಯವಸ್ಥೆ ಮಾಡಿದ ನಂತರ ಸೂರಜ್ ಮತ್ತು ಸಾನ್ವಿ ತಮ್ಮ ಮಕ್ಕಳ ಜೊತೆಗೆ ರೂಮ್ ಸೇರಿಕೊಂಡ್ರು. ಮುಂಜಾನೆ ಬೇಗನೆ ಎದ್ದು ಮನೆ ಮುಂದೆ ಚಂದದ ರಂಗೋಲಿ ಹಾಕಿದ ಸಾನ್ವಿ ಅದಕ್ಕೆ ಬಣ್ಣ ತುಂಬ್ತಾ ಇರುವಾಗ ಚಿಕ್ಕು ಸಹ ಬಣ್ಣ ತುಂಬಲು ತನ್ನಮ್ಮನಿಗೆ ಸಹಾಯ ಮಾಡಿದ್ದ. ಮುದ್ದು ಪುಟಾಣಿ ತನ್ನ ಪುಟ್ಟ ಪುಟ್ಟ ಕೈಗಳಲ್ಲಿ ಬಣ್ಣ ಹಿಡಿದು ರಂಗೋಲಿಗೆ ಬಣ್ಣ ತುಂಬ್ತಾ ಇದ್ದ ಸುಂದರ ಚಿತ್ರಣವನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಸೂರಜ್ ತನ್ನ 5 ತಿಂಗಳ ಪುಟಾಣಿ ಜೊತೆಗೂ ಒಂದಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡ. ನಾನು ಅವಾಗ್ನಿಂದ ನೋಡ್ತಾನೇ ಇದ್ದೀನಿ ಸೂರಿ, ನಿಮಗೆ ಮಕ್ಕಳಿದ್ರೆ ಸಾಕಲ್ವಾ, ನನ್ನ ಜೊತೆಗೆ ಒಂದು ಫೋಟೋ ತಗೊಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಮುಖ ದಪ್ಪ ಮಾಡಿ ಕೇಳಿದ್ಲು ಸಾನ್ವಿ. ಹಾಗೆಲ್ಲ ಏನಿಲ್ಲ ಕಣೋ ಸಾನು, ನಾನೆಂದಾದರೂ ನನ್ನ ಸುಂಡಿಲಿನ ಮರ್ತಿದ್ದೀನಾ ಎಂದು ಹೇಳುತ್ತಾ ರಂಗೋಲಿ ಹಾಕೋದು ಮುಗಿಸಿದ್ದವಳು ಎಲ್ಲ ಸರಿ ಇದೆಯಾ ಅಂತ ಅದರ ಮೇಲೆ ಕಣ್ಣಾಡಿಸುತ್ತಾ ನಿಂತಿದ್ದವಳ ಪಕ್ಕ ಬಂದು ಅವಳ ಭುಜ ಬಳಸಿ, ನನ್ನ ಮುದ್ದು ಇಷ್ಟು ವರ್ಷ ಆದರೂ ಹಾಗೇ ಇದ್ದಾಳೆ ಸಾನು, ಈ ನಿನ್ನ ಮುದ್ದು ಮುದ್ದು ಪೆದ್ದು ಪೆದ್ದು ಸಾನು ಸೀಕ್ರೆಟ್ ಏನೋ ಅಂತ ಕೇಳಿದ್ರೆ ಅವನ ತೋಳು ಬಳಸಿ, ನೀವೇ ನನ್ನ ಸೀಕ್ರೆಟ್ ಅಂತ ಹೇಳ್ತಾ ಈಗ ಇಬ್ಬರು ಜೊತೆಗೆ ಹೆಜ್ಜೆ ಹಾಕ್ತಾ ಮನೆಯೊಳಗೆ ನಡೆದ್ರು. ಅಜ್ಜಿ ತಮ್ಮ ರೂಮ್ನಲ್ಲಿ ಮಗಳ ಫೋಟೋ ಹಿಡಿದು ಭಾವುಕರಾಗಿರುವುದನ್ನು ಕಂಡ ಸಾನ್ವಿ, ಏನಾಯ್ತಜ್ಜಿ, ಅಮ್ಮ ನೆನಪಾದ್ರಾ, ಅದಕ್ಕ ಈ ಕಣ್ಣೀರು ಎಂದು ಕೇಳುತ್ತಾ ಅವಳ ಸೀರೆಯ ಸೆರಗಿನಲ್ಲೇ ದುರ್ಗಾದೇವಿಯವರ ಕಣ್ಣೀರನ್ನು ತೊಡೆದಿದ್ಲು. ಈಗ ಮನೆಯಲ್ಲಿ ಹಬ್ಬದ ವಾತಾವರಣ ಇರುವಾಗ ನೀವು ಹೀಗೆ ಕಣ್ಣೀರು ಹಾಕೋದು ಸರಿನಾ ಅಜ್ಜಿ? ನಿಮ್ಮ ಮಗಳು ಎಲ್ಲೂ ಹೋಗಿಲ್ಲ, ನಮ್ಗಳ ಜೊತೆನೇ ಇದ್ದಾರೆ. ನಾನು ನನ್ನ ಮಗ 3 ಹೊತ್ತು ಅಮ್ಮನ ಹಾಗೆ ವಟವಟ ಅಂತ ಇರ್ತೀವಿ. ಇಷ್ಟು ಸಾಕಲ್ವಾ ಅಜ್ಜಿ? ಇನ್ನೊಂದು ಸ್ವಲ್ಪ ತಿಂಗಳು ಆಮೇಲೆ ನಮ್ಮ ಬೆಟಾಲಿಯನ್ಗೆ ಕಿರಣ ಸಹ ಸೇರ್ಕೊಂಡು ಬಿಡ್ತಾಳೆ. ಇನ್ನೇನು ಬೇಕು ಹೇಳಿ ಎಂದು ಕೇಳುತ್ತಾ ತನ್ನ ಅಜ್ಜಿಯ ಪಕ್ಕ ಕೂತು ಅವರ ಕೈಯಿಂದ ಫೋಟೋ ಪಡೆದು ಅಮ್ಮನ ಪಟಕ್ಕೆ ಒಂದು ಮುತ್ತಿಟ್ಟು, ಸಾಕತ್ತಿದ್ದು, ಬನ್ನಿ ಅಜ್ಜಿ, ಮೊದಲು ತಿಂಡಿ ತಿಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಆಮೇಲೆ ಮಧ್ಯಾಹ್ನ ಊಟ ಮುಗಿಸಿ ರೆಸಾರ್ಟ್ಗೆ ಹೊರಡಬೇಕು ಎಂದು ಹೇಳಿ ಅಜ್ಜಿನ ತಿಂಡಿಗೆ ಕರೆತಂದ ಸಾನ್ವಿನ ಕಂಡು ತನ್ನ ಮಡದಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ ಅಂತ ಹೆಮ್ಮೆಪಟ್ಟ ಸೂರಜ್. ನೋಡ್ತಿದ್ದಂತೆ ಯುವರಾಜ್ ಮತ್ತು ಮಹಿಮಾ ಮದುವೆ ದಿನ ಬಂದೇ ಬಿಟ್ಟಿತ್ತು. ವರಪೂಜೆ, ರಿಸೆಪ್ಷನ್ಗಳೆಲ್ಲ ಸುಸೂತ್ರವಾಗಿ ನಡೆದು ಮರುದಿನದ ಧಾರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ತಯಾರಿಗಳು ನಡೀತಾ ಇದ್ವು. ಮಹಿಮಾ ಯುವರಾಜ್ ಸೆಲೆಕ್ಟ್ ಮಾಡಿದ ಡೆಕೋರೇಷನಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಮೇಲೆ ಸೂರಜ್ ಈಗ ಕೂಗಾಡಿ ಅವರ ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ಸಾನ್ವಿ ಎಣಿಸಿದ್ಲು. ಮೊದಲಿಂದಲೂ ಸೂರಜ್ ಗುಣ ಇರೋದು ಹೀಗೆ ಅಲ್ವೇ? ತೆಗೆದುಕೊಂಡ ಹಣಕ್ಕೆ ತಕ್ಕ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಮುಲಾಜಿಲ್ಲದೆ ಅವರ ಜೊತೆಗಿನ ತನ್ನ ಬಿಸ್ನೆಸ್ನ ಕಡಿದುಕೊಳ್ತಾ ಇದ್ದ. ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋ ಮಾತೇ ಇಲ್ಲ. ಸಿಕ್ಕ ಅವಕಾಶ ಉಪಯೋಗಿಸ್ಕೊಳ್ಳಲು ಆಗದವರ ಕೈಯಲ್ಲಿ ಇನ್ನೊಂದು ಅವಕಾಶ ಕೊಟ್ಟರೆ ಏನು ಮಹಾ ಮಾಡಿಯಾರು ಅನ್ನೋದು ಅವನ ವಾದ ಆಗಿತ್ತು. ಆದರೆ ಇಂದಿನ ಸೂರಜ್ನ ನಡವಳಿಕೆ ಸಾನ್ವಿಗೆ ಅಚ್ಚರಿ ಮೂಡಿಸಿದ್ದು ಸುಳ್ಳಲ್ಲ. ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ನ ಕರೆಸಿ ಅವರು ಧಾರೆ ಶಾಸ್ತ್ರಕ್ಕೆ ಸ್ಟೇಜ್ನ ಅಲಂಕರಿಸಿರುವುದು ಆರ್ಡರ್ ಮಾಡಿದ ರೀತಿಯಲ್ಲಿ ಇಲ್ಲ, ಆದರೆ ಅದನ್ನು ತೆಗೆದು ಹಾಕುವಂತೆಯೂ ಇಲ್ಲ.
ಆದರೆ ಇನ್ಮುಂದೆ ಕೆಲಸ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಕಿವಿ ಮಾತು ಹೇಳಿದ್ದ. ಸೂರಿ, ಹಿಂದೆ ಯಾರಾದರೂ ತಪ್ಪು ಮಾಡಿದ್ರೆ ಮುಲಾಜಿಲ್ಲದೆ ಲೀಗಲ್ ಆಗಿ ಅವ್ರ ಜೊತೆಗಿನ ಅಗ್ರಿಮೆಂಟ್ ಮುರ್ಕೊಂಡು ಬಿಡ್ತಾ ಇದ್ದವರು ನೀವೇನಾ ಅಂತ ಅನುಮಾನ ಆಗ್ತಾ ಇದೆ. ಇವತ್ತು ನಿಮ್ಮ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ. ರಾತ್ರಿ ಊಟ ಮುಗಿಸಿ ರೂಮ್ಗೆ ಬಂದ ಇನಿಯನ ಹಣೆ ಕೊರಳು ಮುಟ್ಟಿ ನೋಡಿ, ಬೇರೆಯವ್ರ ತಪ್ಪಿಗೆ ಶಿಕ್ಷೆ ಕೊಡದೆ ಬುದ್ಧಿ ಮಾತು ಹೇಳಿದ್ದು ನೀವೇನಾ? ಹುಷಾರಾಗಿದ್ದಾರೆ ತಾನೇ ಅಂತ ಕೇಳಿದ್ಲು. ಅವಳ ಕೈ ಹಿಡಿದು ಬರಸೆಳೆದುಕೊಂಡ ಸೂರಜ್ ಅವಳನ್ನು ಮಡಿಲಿಗೆ ಇರಿಸಿಕೊಂಡು ಕೊರಳನ್ನು ಬಳಸಿದವನು, ಮೊದಲೆಲ್ಲ ನನಗೆ ನಾನೇ ಪರ್ಫೆಕ್ಟ್ ಅನ್ನೋ ಸಣ್ಣ ಅಹಂಕಾರ ಇತ್ತು ಸಾನು. ಹಾಗಾಗಿ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡ್ತಾ ಇರಲಿಲ್ಲ. ಮೊದಲನೇ ಅವಕಾಶದಲ್ಲಿ ಕೆಲಸ ಮಾಡಲು ಸೋತವರಿಗೆ ಎರಡನೇ ಅವಕಾಶ ಕೊಟ್ಟರು ದಂಡ ಅನ್ನೋ ಅನಿಸಿಕೆ ಇತ್ತು. ಆದರೆ ನನ್ನ ಬದುಕೆ ನನಗೆ ನನ್ನ ವಿಷಯದಲ್ಲಿ ಸೆಕೆಂಡ್ ಚಾನ್ಸ್ ಕೊಟ್ಟು ನನ್ನ ಅಹಂಕಾರಕ್ಕೆ ಸರಿಯಾದ ಪೆಟ್ಟು ಕೊಟ್ಟಿತ್ತು. ಎಲ್ಲ ವಿಷಯದಲ್ಲೂ ನಾವು ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನನ್ನ ಜೀವನನೇ ನನಗೆ ಕಲಿಸ್ಕೊಡ್ತು. ಅದಕ್ಕೆ ಕಣೆ ನನಗೆ ನನ್ನ ಬದುಕು ಕೊಟ್ಟಂತೆ ನಾನು ಬೇರೆಯವರಿಗೆ ಎರಡನೇ ಚಾನ್ಸ್ ಕೊಡೋ ಅಭ್ಯಾಸ ಬೆಳೆಸ್ಕೊಂಡಿದ್ದೀನಿ. ಅಲ್ಲದೆ ನೀನು ನನಗೆ ಮೂರನೇ ಚಾನ್ಸ್ ಬೇರೆ ಕೊಡೋ ಮಾತಾಡಿದ್ದೀಯಾ ಎಂದು ಹೇಳುತ್ತಾ ಕಣ್ಣು ಹೊಡೆದವನು ಅವಳ ಕಡೆಗೆ ಬಾಗಿ ಮುದ್ದಿಸತೊಡಗಿದ. ತನ್ನ ಇನಿಯನ ಕಾಟದಿಂದ ತಪ್ಪಿಸ್ಕೊಂಡು ಅಜ್ಜಿಯ ರೂಮಿಗೆ ಓಡ್ ಹೋದ್ಲು. ಆದರೆ ಒಳಗೊಳಗೆ ತನ್ನವನ ಪ್ರೀತಿಯ ಪರಿಯ ನೆನೆದ ಸಾನ್ವಿಯ ಮನಸ್ಸು ಹಿಗ್ಗುತ್ತಿತ್ತು. ಯುವರಾಜ್ ಮದುವೆಗೆ ವರ್ಮಾ ಪರಿವಾರದವರು ಹತ್ತಿರ ಹಾಗೂ ದೂರದ ನೆಂಟರನ್ನೆಲ್ಲ ಆಹ್ವಾನಿಸಿದ್ರು. ಮದುವೆ ಮನೆಯ ತುಂಬ ನೆಂಟರ ಕಲರವ ತುಂಬಿದ್ರಿಂದ ಮಂಟಪದ ಹತ್ತಿರ ಒಂದು ಕುರ್ಚಿಯಲ್ಲಿ ಕುಳಿತು ತನ್ನ ಪುಟ್ಟ ಕಂದ ಕಿರಣ ಹಾಗೆಯೇ ಸೂರ್ಯಾಂಶ್ನನ್ನು ಸೂರಜ್ ನೋಡ್ಕೊಳ್ತಾ ಇರುವ ಕಾರಣ ಮದುವೆ ಮನೆಯ ತುಂಬ ಓಡಾಡಿಕೊಂಡು ತನ್ನ ಕಡೆಗೆ ಗಮನ ಹರಿಸಿರುವ ಸಾನ್ವಿನ ಆಗಾಗ ಕಣ್ತುಂಬಿಕೊಳ್ತಾ ಇರುವ ಸೂರಜ್ ತನ್ನ ಪಕ್ಕವೇ ಮತ್ತೊಂದು ಕುರ್ಚಿಯಲ್ಲಿ ಕುಳಿತಿರುವ ತನ್ನ ಅಜ್ಜಿ ದುರ್ಗಾದೇವಿಯವರಿಗೆ, ಅಜ್ಜಿ, ಏನೇ ಹೇಳಿ ನಿಮ್ಮ ಮೊಮ್ಮಗಳು ಕುಳ್ಳಿ ಆದರೂ ಒಂಥರ ಮುದ್ದು ಮುದ್ದು ಹುಡುಗಿ ಅಂತ ಹೇಳಿದ್ರೆ ಅವನ ಕಿವಿ ಹಿಂಡಿದ ದುರ್ಗಾದೇವಿಯವರು, ನನ್ನ ಮೊಮ್ಮಗಳನ್ನ ಕುಳ್ಳಿ ಅಂತೀಯಾ? ಇರು, ಅವಳಿಗೆ ಈ ವಿಷಯ ಹೇಳ್ತೀನಿ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ರೆ ಭಯ ನಟಿಸುತ್ತಾ ಬೇಡ ಎಂದವನು ಈಗ ತಮಾಷೆ ಮಧ್ಯೆಯೇ ಭಾವುಕನಾಗಿ ತನ್ನ ಅಜ್ಜಿಯ ಭುಜಕ್ಕೆ ಒರಗಿದ. ನಾನು ಎಷ್ಟು ಜನ್ಮ ಎತ್ತಿದ್ರೂ ನಿಮ್ಮಿಂದಾದ ಉಪಕಾರ ಮರೆಯೋಕ್ಕಾಗಲ್ಲ ಅಜ್ಜಿ. ಅಂದು ನೀವು ಹಠ ಮಾಡಿ ನನ್ನನ್ನು ಹರಿದ್ವಾರ ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಬದುಕು ಇಂದು ಇಷ್ಟು ಸುಂದರವಾಗಿರೋದು. ಇಲ್ಲ ಅಂದಿದ್ರೆ ಯಾವತ್ತೋ ನಾನು ಸತ್ತು ಹೋಗ್ತಿದ್ದೆ ಅನಿಸುತ್ತೆ ಎಂದು ಹೇಳಿದ. ಮೊಮ್ಮಗನ ಬಾಯಿ ಮೇಲೆ ಸಣ್ಣ ಪೆಟ್ಟು ಕೊಟ್ಟ ಅಜ್ಜಿ, 100 ಕಾಲ ಬಾಳಿ ಬದುಕಬೇಕಾಗಿರೋ ನೀನು, ಅಂಥದ್ರಲ್ಲಿ ಸಾಯೋ ಮಾತೆಲ್ಲ ಯಾಕೆ? ಸರಿ ಬಾ, ಇನ್ನೇನು ಧಾರೆ ಸಮಯ ಆಯಿತು, ಮಂಟಪದ ಹತ್ರ ಹೋಗೋಣ ಅಂತ ಹೇಳಿದ್ರು. ವಯೋಸಹಜ ದೌರ್ಬಲ್ಯದ ಕಾರಣ ವಾಕಿಂಗ್ ಸ್ಟಿಕ್ ಹಿಡಿದು ನಡೆಯುತ್ತಿರುವ ತನ್ನ ಮುತ್ತಜ್ಜಿಯ ಸಹಾಯ ಮಾಡುವೆ ಅಂತ ಅವರ ಕೈಯನ್ನು ಹಿಡಿದು ಚಿಕ್ಕು, ಮುತ್ತಜ್ಜಿ ಸ್ಲೋ ಆಗಿ ಬನ್ನಿ, ಅವರ ಸಮಕ್ಕೆ ಪುಟ್ಟ ಪುಟ್ಟ ಹೆಜ್ಜೆ ಆಗ್ತಾ ಇದ್ದ ಕಂದಮ್ಮನ ತಲೆ ಸವರಿ, ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಪ್ರಬುದ್ಧತೆ, ಇವನನ್ನು ನೋಡಿದ್ರೆ ನಿನ್ನ ಸೋದರತೆ ಅಲ್ಲದೆ ನಿನ್ನ ತಾತಾನೇ ನೆನಪಾಗ್ತಾರೆ. ಮಗುವಿನ ಬಟ್ಟಲು ಕಡುಕಪ್ಪು ಕಣ್ಣು, ಹಾಲ್ಬಿಳುಪು ಮೈಬಣ್ಣ, ಮುದ್ದು ಮಾತುಗಳನ್ನು ಕಂಡು ತಮ್ಮ ಜೊತೆಗೆ ಈಗ ಇಲ್ಲದ 2 ಜೀವಗಳನ್ನು ನೆನೆದು ಕಣ್ಣೀರಿಟ್ರು. ಅವರನ್ನು ಸಮಾಧಾನಿಸಿ ಈಗ ಮಂಟಪದ ಬಳಿಗೆ ಕರೆತಂದು ನಿಲ್ಲಿಸಿದ್ದ ಸೂರಜ್. ಕಿರಣನ್ನು ಎತ್ತಿಕೊಂಡಿದ್ದ ಸೂರಜ್ ಮುದ್ದಾದ ಗೊಂಬೆಯಂತೆ ಇರುವ ತನ್ನ ಮಗಳನ್ನು ಆಗಾಗ ಮುದ್ದಿಸುತ್ತಾ ಇರುವ ರೀತಿಗೆ ಹುಬ್ಬು ಬೆಸೆದು ಅವನ ಕಡೆಗೆ ಓರೆಗಣ್ಣಿನಲ್ಲಿ ನೋಡಿದ ಸಾನ್ವಿ, ಅದೇನು ಮಗಳು ಅಂದರೆ ಅಷ್ಟೊಂದು ಪ್ರೀತಿ? ಆಗ್ಲಿಂದ ನೋಡ್ತಾನೇ ಇದ್ದೀನಿ, ಮುದ್ದು ಮಾಡ್ತಾನೇ ಇದ್ದೀರಾ. ಅವಳು ನಿಮ್ಮನ್ನು ಎಷ್ಟು ಹಚ್ಕೊಂಡು ಬಿಟ್ಟಿದ್ದಾಳೆ ಅಂದರೆ ನನ್ನ ಹತ್ರ ಬಂದರೂ ಅಳ್ತಾಳೆ. ಸೂರಿ, ಮಕ್ಕಳನ್ನು ಇಷ್ಟೊಂದು ಅತಿಯಾಗಿ ಪ್ರೀತಿಸಬಾರ್ದು. ದೊಡ್ಡವ್ರ ಹಾಕ್ತಾ ಹಠ ಹೆಚ್ಚಾಗುತ್ತೆ, ದಾರಿ ತಪ್ಪೋ ಸಾಧ್ಯತೆ ಸಹ ಇರುತ್ತೆ. ಸಾನ್ವಿ ಮಾತಿಗೆ ಕಣ್ಣು ತೆಲಿಸಿದವನು, ನನ್ನಿಬ್ಬರು ಮಕ್ಕಳು ಒಳ್ಳೆಯವರೇ ಕಣೆ, ಯಾರಿಗೂ ನಿನ್ನ ಹಾಗೆ ಕೆಟ್ಟ ಬುದ್ಧಿ ಇಲ್ಲ ಹೇಳಿ ಮುಸಿ ಮುಸಿ ಅಂತ ನಕ್ರೆ ತನ್ನ ಇನಿಯನ ಕಡೆಗೆ ಉರಿ ನೋಟ ಬೀರಿ ತುಟಿ ಕೊಂಕಿಸಿದವಳು ಇವರಿಬ್ಬರ ಕೋಳಿ ಜಗಳ ನೋಡಿ ಜಾನಕಿ ಮತ್ತು ಅನುಪಮ ಅವರಿಗೆ ನಗು. ಆದರೆ ದೇವರಾಜ್ ಅವರಿಗೆ ಸಾನ್ವಿನ ನೋಡಿದಾಗೆಲ್ಲ ಮನಸ್ಸಿನಲ್ಲಿ ಅಳುಕು ಕಾಡುತ್ತಲೇ ಇದೆ. ಇದನ್ನು ಗಮನಿಸಿದ ಮಹೇಶ್, ಗತಿಸಿ ಹೋಗಿರುವ ಸಮಯದ ಬಗ್ಗೆ ಯೋಚಿಸ್ತಾ ಕೂತ್ಕೊಂಡ್ರೆ ಅದರಿಂದ ಯಾರಿಗೂ ಲಾಭ ಇಲ್ಲ ಅಂತ ಸಾಕಷ್ಟು ಸಮಾಧಾನ ಹೇಳಿ, ಅಂತೂ ಈಗ ಅವರು ಈ ಕುಟುಂಬದ ಭಾಗ ಅನ್ನೋ ಹಕ್ಕಿನಲ್ಲಿ ತಮ್ಮ ಸೊಸೆಯ ಭುಜ ಬಳಸಿ, ಸೂರಿ, ಇನ್ನೊಂದು ಸಲ ನನ್ನ ಸೊಸೆಗೆ ಕೆಟ್ಟ ಬುದ್ಧಿ ಇದ್ದೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಅಲ್ವಾ ಜಾನು? ಪಾಪ ಮಗು ಸುಮ್ಮನೆ ಇರುತ್ತೆ ಅಂತ ಅವಳನ್ನು ಅದೆಷ್ಟು ಸತಾಯಿಸ್ತಾನೆ ನಿನ್ನ ಮಗ?
ಮಾವನ ಮಾತು ಕೇಳಿ ಸಾನ್ವಿಯಲ್ಲದೆ ಅವಳ ಅತ್ತೆ ಜಾನಕಿಯವರು ಸಹ ಅಚ್ಚರಿಯಲ್ಲಿ ಕಣ್ಣರಳಿಸಿ ನಂಬಲಾರದಂತೆ ದೇವರಾಜ್ ಅವರನ್ನು ನೋಡಿದರು. ನಿನಗೂ ಒಂದು ಮಾತು ಹೇಳಬೇಕಾಗಿತ್ತು ಜಾನು. ಇನ್ಮೇಲೆ ನಿನಗೆ ನನ್ನ ಮೇಲೆ ಕೋಪ ಅಸಹನೆ ಮೂಡಿದ್ರೆ ನನ್ನ ಮಗ ಸೊಸೆ ಜಗಳ ಮಾಡ್ತಾರೆ ನೋಡು, ಹಾಗೆ ನಾವು ಜಗಳ ಮಾಡೋಣ. ದಯವಿಟ್ಟು ಕೈ ಸುಟ್ಕೊಳ್ಳೋದು, ಉಪವಾಸ ಮಾಡೋದು, ಇಂಥ ಹುಚ್ಚಾಟಗಳಿಗೆಲ್ಲ ಕೈ ಹಾಕಬೇಡ. ಇದು ನನ್ನ ರಿಕ್ವೆಸ್ಟ್. ಯಜಮಾನರ ಮಾತಿಗೆ ಜಾನಕಿಯವರು ಸಣ್ಣನಗೆ ಸೂಸಿ ತಲೆ ತಗ್ಗಿಸಿ ಗೋಣಾಡಿಸಿದರು. ಅತ್ತೆ ಮಾವನ ಮಧ್ಯೆ ಎಲ್ಲ ಸರಿ ಹೋಗಿದೆ ಇದೆ ಎಂದು ಅರಿತು ಏನನ್ನೋ ಕಳೆದುಕೊಂಡಂತಹ ಭಾವದಲ್ಲಿ ಕೊರಗ್ತಾ ಇದ್ದ ಸಾನ್ವಿ ಮನಸ್ಸಿಗೆ ಈಗ ನೆಮ್ಮದಿ ದೊರೆತಂತೆ ಆಗಿತ್ತು. ಅದೇ ಖುಷಿಯಲ್ಲಿ ಸೂರಜ್ ಕಡೆಗೆ ನೋಡಲು ಅವನು ಓಲ್ಡ್ ಕಪಲ್ ಇನ್ ಲವ್ ಅಂತ ಸಣ್ಣದಾಗಿ ಹೇಳಿ ನಕ್ಕಿದ್ದ. ಕುಟುಂಬ ಸದಸ್ಯರ ಮಾತುಕತೆ, ತಮಾಷೆ, ಕಳ್ಳನೋಟಗಳ ವಿನಿಮಯಗಳ ಮಧ್ಯೆ ಯುವರಾಜ್ ಮತ್ತು ಮಹಿಮಾ ಮದುವೆ ಸಾಂಗವಾಗಿ ನೆರವೇರಿತ್ತು. ಮದುವೆ ನಂತರದ ಶಾಸ್ತ್ರಗಳು, ಊಟೋಪಚಾರಗಳನ್ನೆಲ್ಲ ಮುಗಿದ ಮೇಲೆ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೆಯುವಾಗ ಜಾನಕಿಯವರು ಹೊಸಲಿನ ಮೇಲೆ ಸೇರಕ್ಕಿ ಬೆಲ್ಲ ಇಟ್ಟು ಸಾನ್ವಿಗೆ ಆರತಿ ತಟ್ಟೆ ತರೋದಕ್ಕೆ ಹೇಳಿದರು. ಆರತಿ ಬೆಳಗಿದ ನಂತರ ಆರತಿ ತಟ್ಟೆಗೆ ದಕ್ಷಿಣೆ ಹಾಕುವಂತೆ ಸಾನ್ವಿ ತನ್ನ ಯುವರಾಜ್ ಭಾವನ ಹತ್ತಿರ ಬೇಡಿಕೆ ಇಟ್ಲು. 100, 200, ಕೊನೆಗೆ 500ಕ್ಕೂ ಒಪ್ಪದೆ 1000 ರೂಪಾಯಿಯ ದಕ್ಷಿಣೆ ಪಡೆದ ನಂತರವೇ ಹೊಸ ಜೋಡಿಗೆ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಗಳನ್ನು ಮಾಡಿದ್ದು. ಈ ಇಡೀ ಮನೆ ಯಜಮಾನಿ, ನಿನ್ನ ಗಂಡ ನಡೆಸೋ ಅಷ್ಟು ವ್ಯವಹಾರಗಳ MD ನೀನು. ಆದರೂ ಸಣ್ಣ ಮಗು ಹಾಗೆ 1000 ರೂಪಾಯಿ ದಕ್ಷಿಣೆಗೆ ಬೇಡಿಕೆ ಇಟ್ಟು ಸಂಭ್ರಮ ಪಡ್ತಾ ಇದ್ದೀಯಲ್ಲ. ನಿಜಕ್ಕೂ ನಿನ್ನ ನೋಡಿ ತುಂಬ ಕಲಿಯೋದಿದೆ ಸಾನ್ವಿ. ಸ್ವಲ್ಪವೂ ಜಂಬ ಅಹಂಕಾರ ಇಲ್ಲದ ಸಾನ್ವಿಯ ನಡೆಯನ್ನು ಕಂಡು ಅವಳನ್ನು ಮನಸಾರೆ ಹೊಗಳಿದ್ಲು ಮಹಿಮಾ. ಅಕ್ಕ, ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಕಷ್ಟ ಬೇಸರ ಅಂತ ಬಂದಾಗ ಜೊತೆಗುಳಿಯೋದು ನಮ್ಮವರೇ ಹೊರತು ಬರೀ ಹಣ ಏನು ಮಾಡುತ್ತೆ ಹೇಳಿ. ಇನ್ನೊಂದು ಮಾತು, ಹಣದ ಆಸೆಗೆ ಅಥವಾ ಬೇರೆ ಇನ್ಯಾವುದೋ ವೈಯಕ್ತಿಕ ವಿಷಯದಲ್ಲಿ ಸಿಕ್ಕಾಕೊಂಡು ಮನುಷ್ಯ ತಪ್ಪು ಮಾಡಿರ್ತಾನೆ. ಆದರೆ ಅದರಿಂದ ಆದ ಅವಾಂತರಗಳನ್ನು ಅನುಭವಿಸಿದ ನಂತರವೂ ಅವನು ಮತ್ತೆ ಅದೇ ತಪ್ಪು ಮಾಡಲಾರ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಇನ್ಮೇಲೆ ಇದು ನನ್ನ ಮನೆ ಅಂದರೆ ನನ್ನೊಬ್ಬಳ ಮನೆ ಅಲ್ಲ, ನಮ್ಮೆಲ್ಲರ ಮನೆ ಅಂತ ಬದುಕೋ ಸಣ್ಣ ಆಸೆ. ನೀವು ನನ್ನ ಅಕ್ಕ ಅನ್ನೋ ಹೊಸ ಸಂಬಂಧದ ಸಿಹಿ ಸವಿಬೇಕು ಅನ್ನೋ ಸಣ್ಣ ಸ್ವಾರ್ಥನೂ ಇದೆ. ಅಲ್ಲದೆ ಇನ್ಮೇಲೆ ನಮ್ಮಗಳ ಮಧ್ಯೆ ಏನೇ ಬೇಸರ ಇರಲಿ, ಕೋಪ ಅನುಮಾನಗಳು ಮೂಡಲಿ, ಎಲ್ಲರೂ ಬಾಯಿ ಬಿಟ್ಟು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಒಂದೇ ಸಲಕ್ಕೆ ನಮ್ಮವರ ಬಗ್ಗೆ ತಪ್ಪು ತಿಳಿದು ದೂರ ಉಳಿಯೋ ನಿರ್ಧಾರ ಮಾಡೋದು ಬೇಡ. ನನ್ನ ವೈಯಕ್ತಿಕ ಅನುಭವದಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಸರಿ ಇದೆ ಅಲ್ವಾ ಸೂರಿ? ಮನೆಯವರಿಗೆಲ್ಲ ತಾನು ಹೇಳಿದ ಮಾತು ಸರಿಯಾ ಎಂದು ಗಂಡನ ಕಡೆಗೆ ನೋಡಿ ಕೇಳಿದ್ರೆ ಹ್ಞೂ ಅಂತ ಹೇಳಿದವನು ಈಗ ಮುಂದಿನ ಶಾಸ್ತ್ರಗಳ ಕಡೆಗೆ ಗಮನ ಕೊಡಿ ಎಂದು ತಿಳಿಸಿದ್ದ. ಮಹಿಮಾ ತನ್ನ ಅತ್ತೆಯ ಅಣತಿಯ ಮೇರೆಗೆ ದೇವರ ಮನೆಯಲ್ಲಿ ತುಪ್ಪದ ದೀಪ ಬೆಳಗಿ ಮನೆಯ ಒಳಿತಿಗಾಗಿ ಬೇಡಿಕೊಂಡ್ಳು. ಅವಳ ತಂದೆ ತಾಯಿ ಸಹ ಇಂದಿನ ಯಾವುದೇ ಕಹಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಅತ್ತೆ ಮನೆಗೆ ಹೊಂದ್ಕೊಂಡು ಗಂಡನ ಜೊತೆಗೆ ಅನ್ಯೋನ್ಯವಾಗಿ ಸುಂದರ ಬದುಕು ಕಟ್ಟಿಕೊಳ್ಳುವಂತೆ ಬುದ್ಧಿ ಮಾತು ಹೇಳಿದರು. ಅಣ್ಣನನ್ನು ಸ್ಟಡಿ ರೂಮ್ಗೆ ಕರೆದುಕೊಂಡು ಹೋದ ಸೂರಜ್ ಸಾನ್ವಿ ಜೊತೆಗೆ ಮೊದಲೇ ಚರ್ಚಿಸಿರುವಂತೆ ಈ ಹಿಂದೆ ನೀತಾ ನಡೆಸ್ತಾ ಇದ್ದ ಫ್ಯಾಕ್ಟರಿಯನ್ನು ತನ್ನ ಅಣ್ಣನ ಹೆಸರಿಗೆ ವರ್ಗಾಯಿಸುವೆ ಎಂದು ತಿಳಿಸಿದ್ದ. ಅಣ್ಣನ ಕೆಳಗೆ ತಮ್ಮ ಕೆಲಸ ಮಾಡಿದಾಗ ಹೆಚ್ಚಿಗೆ ಸಮಸ್ಯೆ ಆಗಲ್ಲ. ಅದೇ ಅಣ್ಣ ತಮ್ಮನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಮೊದಲು ಸರಿ ಇದ್ದರೂ ಮುಂದೊಂದು ದಿನ ನಮ್ಮಗಳ ಮಧ್ಯೆ ಮನಸ್ತಾಪ, ವ್ಯತ್ಯಾಸ ಬರೋ ಸಾಧ್ಯತೆಗಳಿದೆ. ಅದಕ್ಕೆ ಸಾನ್ವಿ ನಾನು ಇಬ್ಬರೂ ಕೂತು ಸಾಕಷ್ಟು ವಿಚಾರ ಮಾಡಿ ಈ ಫ್ಯಾಕ್ಟ್ರಿನ ನಿನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ. ಹಾಗಂತ ನಾನೇ ನಿನ್ನ ಕೈ ಪೂರ್ತಿಯಾಗಿ ಬಿಟ್ಟಿಲ್ಲ. ಏನೇ ಸಹಾಯ ಬೇಕಿದ್ರೂ ಕೇಳು, ಮಾಡ್ತೀನಿ. ಆದರೆ ಈ ವ್ಯವಹಾರದ ಪೂರ್ತಿ ಜವಾಬ್ದಾರಿ ನಿನ್ನದೇ. ಈ ಹಿಂದೆ ಮಾಡಿದ ಹಾಗೆ ಕೆಲಸದ ವಿಷಯದಲ್ಲಿ ಅಸಡ್ಡೆ ಮಾಡಿ ಎಲ್ಲ ಕಳ್ಕೊಳ್ಬೇಡ ಅಣ್ಣ. ಮಹಿಮಾ ಸಹ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅದರ ಜೊತೆಗೆ ಅವ್ರ ಜೊತೆ ಸೇರಿ ಈ ವ್ಯವಹಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗು. ಮುಂದೆ ನಿನಗೂ ಮಕ್ಕಳು ಮರಿ ಅಂತ ಆದಾಗ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ನಿನಗೆ ಅಂತ ಆದಾಯ ಇದ್ದರೆ ಒಳ್ಳೇದಲ್ವಾ? ಜವಾಬ್ದಾರಿ ಅಂತ ಬಂದಾಗ ನಾವು ನಮ್ಮ ಅಪ್ಪನ ಮಕ್ಕಳಾಗೇ ಅಲ್ಲ, ಅಮ್ಮನ ಮಕ್ಕಳ ಹಾಗೆ ಇರೋಣ. ತನ್ನ ಮಗನಲ್ಲದ ಮಗನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು ಅಲ್ವಾ? ಆದರೆ ಆ ನೀರಜ್ಗೆ ಅಮ್ಮನ ಪ್ರೀತಿಯ ಅಮೃತ ಸವಿಯೋ ಅದೃಷ್ಟನೇ ಇರಲಿಲ್ಲ. ಹೋಗಲಿ ಬಿಡು, ಈಗ ಅವನ ಮಾತು ಬೇಡ. ಇವತ್ತು ಮಹಿಮಾ ಜೊತೆಗೆ ಹೊಸ ಬದುಕಿಗೆ ಕಾಲಿಡ್ತಾ ಇದ್ದೀಯಾ. ಆಲ್ ದ ಬೆಸ್ಟ್. ಇನ್ಮೇಲೆ ನಿನ್ನ ಮತ್ತು ಮಹಿಮಾ ಬದುಕಿನಲ್ಲಿ ಎಲ್ಲವೂ ಒಳ್ಳೆಯದೇ ಆಗಲಿ.
ನಿನ್ನ ಬದುಕಿನ ಹಳೆಯ ಯಾವ ಕಹಿ ಘಟನೆಗಳು ನಿಮ್ಮ ಈಗಿನ ಸಂಸಾರದ ಮೇಲೆ ಪರಿಣಾಮ ಬೀರದೇ ಇರೋ ಹಾಗೆ ನೋಡ್ಕೊ. ಈಗ ನಿನ್ನ ರೂಮ್ಗೆ ಹೋಗು, ಅದಕ್ಕೆ ಕಾಯ್ತಾ ಇರ್ತಾರೆ. ಕಣ್ಣು ಹೊಡೆದು ಅಣ್ಣನನ್ನು ರೇಗಿಸಿ ಕಳುಹಿಸಿಕೊಟ್ಟನು. ತನ್ನ ರೂಮಿಗೆ ಹೋಗುವ ಮೊದಲು ಸೂರಜ್ನ ಅಪ್ಪಿ ಅವನ ಒಳ್ಳೆಯತನಕ್ಕೆ ನೂರಾರು ಬಾರಿ ಧನ್ಯವಾದ ತಿಳಿಸಿದ ಯುವರಾಜ್ಗೆ ನಗುವಿನ ಉತ್ತರ ಕೊಟ್ಟಿದ್ದ ಸೂರಜ್. ಮನೆಯವರ ಜೊತೆಗೆ ಕೂತು ಸ್ವಲ್ಪ ಸಮಯ ಕಳೆದ ಸೂರಜ್ ಚಿಕ್ಕು ನಿದ್ದೆ ಅಂತ ಅಪ್ಪನ ಬಳಸಿ ಅಳು ಶುರು ಮಾಡಿದ್ದಕ್ಕೆ ಮಗನನ್ನು ಕರ್ಕೊಂಡು ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಅವನ ತಲೆ ನೇವರಿಸುತ್ತಾ ನಿದ್ದೆ ಮಾಡಿಸಿದ್ದ. ಅಷ್ಟರಲ್ಲಿ ಸಾನ್ವಿ ಸಹ ಮಗಳಿಗೆ ಹಾಲುಣಿಸಿ ಅವಳನ್ನು ತೊಟ್ಟಿಲಲ್ಲಿ ಮಲಗಿಸಿದ ನಂತರ ಬಟ್ಟೆ ಬದಲಿಸಿ ಬಂದವಳು ಬೆಳಗಿನಿಂದ ಮದುವೆಯ ಓಡಾಟದಲ್ಲಿ ಹೈರಾಣಾಗಿದ್ದ ಕಾರಣ ಇನಿಯನ ತೋಳ ಆಸರೆ ಸಿಗುತ್ತಿದ್ದಂತೆ ನಿದ್ದೆಗೆ ಜಾರಿದ್ಲು. ತನ್ನ ಮುದ್ದಿನ ಮಡದಿಯ ಮುಖವನ್ನು ಒಮ್ಮೆ ಸವರಿ ಹಣೆಗೆ ಮುತ್ತಿಟ್ಟ ಸೂರಜ್. ತನ್ನ ಕುಟುಂಬದ ಮುದ್ದಾದ ಚಿತ್ರಣ ಕಂಡವನ ಬದುಕು ಸಾರ್ಥಕ ಅನ್ನುವ ತೃಪ್ತಿಕರ ಭಾವನೆ ಮೂಡಿತ್ತು. ಮಕ್ಕಳ ಲಾಲನೆ ಪಾಲನೆ, ಅವರ ವಿದ್ಯಾಭ್ಯಾಸದ ಜೊತೆಗೆ ತನ್ನ ಬಿಸ್ನೆಸ್, ಮನೆ, ಹೀಗೆ ತನ್ನ ಮುಂದಿನ ಬದುಕಿನ ದಿನಗಳ ಬಗ್ಗೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಾ ಇದ್ದವನು ಮರುದಿನದಿಂದ ತನ್ನ ಮಡದಿಯನ್ನೂ ಸಹ ಆಫೀಸ್ಗೆ ಕರ್ಕೊಂಡು ಹೋಗಬೇಕು. ಅವಳು ಬರೀ ಸಾನ್ವಿ ಸೂರಜ್ ವರ್ಮಾ ಆಗಿ ಅಲ್ಲ, ಅವಳ ಆಸೆಯಂತೆ ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲದಂತೆ ದುಡಿದು ತನ್ನ ತವರು ಮನೆಯ ಆಸರೆ ಆಗಬೇಕು ಅಂತ ಅವಳು ಈ ಹಿಂದೆ ಕಂಡಿದ್ದ ಕನಸಿಗೆ ಬೆನ್ನೆಲುಬಾಗಿ ನಿಂತು ಅವಳ ಆಸೆ ನೆರವೇರಿಸಿ ತನ್ನ ಮಡದಿಯ ಬದುಕನ್ನು ಸಾರ್ಥಕಗೊಳಿಸಬೇಕೆಂಬ ತೀರ್ಮಾನ ಮಾಡಿದ್ದ. ಸೂರ್ಯೋದಯದ ಸಮಯಕ್ಕೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ, ಸಾನುಮಾ ಸೈಕ್ಲಿಂಗ್ ಹೋಗ್ಬರ್ತೀನಿ ಅಂತ ಹೇಳಿ ಸಾನ್ವಿನ ಎಚ್ಚರಿಸುತ್ತಾ ಹೇಳಿದ್ರೆ, ನಿದ್ದೆಯಲ್ಲಿ ಕನವರಿಸುತ್ತಾ, ಆ ಸೈಕಲ್ನ ಒಂದಿನ ನಾನು ಕದ್ದೋಡಿಸ್ತೀನಿ ಸೂರಿ, ಮುದ್ದಾಗಿ ಹೇಳಿದ ಮಡದಿಯ ಮಾತಿಗೆ ನಗುತ್ತಾ ಅವಳ ಹಣೆ ಚುಂಬಿಸಿ, ನಿನಗೆ ಅಂತ ಬೇರೆ ಸೈಕಲ್ ತಂದಿಟ್ಟಿದ್ದೀನಲ್ಲ, ಅದನ್ನು ಮುಟ್ಟಲ್ಲ ಅಂತ ಅಂತೀಯ? ನನ್ನ ಸೈಕಲ್ಲೇ ಬೇಕಾ? ಅದನ್ನು ಓಡಿಸಲು ಆಗಲ್ಲ ಕಣೆ, ಕಳ್ಳಿ ಸುಂಡಿಲಿ. ಮೆಲ್ಲಗೆ ಉಸಿರಿ ಮತ್ತೊಮ್ಮೆ ಅವಳ ಹಣೆಯ ಮೇಲೆ ಬೆಚ್ಚಗಿನ ಮುತ್ತಿಟ್ಟು ಇಟ್ಟವನ ಕೊರಳನ್ನು ಬಳಸಿ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ, ಆದರೆ ಆ ಸೈಕಲ್ನ ಒಂದಿನ ಕಿಡ್ನ್ಯಾಪ್ ಮಾಡೇ ಮಾಡ್ತೀನಿ. ಯಾಕಂದರೆ ನನಗೆ ನಿಮ್ಮ ಮೇಲೆ ಲವ್ ಆಗೋದಕ್ಕೂ ಮುಂಚೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು ಆ ಸೈಕಲ್ ಮೇಲೆ ಅಂತ ಹೇಳಿ ನಕ್ಕರೆ, ಅವಳ ಮುದ್ದು ಪೆದ್ದು ಮಾತು ಕೇಳಿ, ನೀನು ಯಾವತ್ತಿಗೂ ಬದಲಾಗಲ್ಲ ಅಲ್ವಾ ಎಂದು ಕೇಳಿದ. ಅವನ ಪ್ರಶ್ನೆಗೆ ಇಲ್ಲ ಅನ್ನುವಂತೆ ತಲೆ ಆಡಿಸಿದ ಸಾನ್ವಿ ತನ್ನ 2 ವರ್ಷದ ಕಷ್ಟದ ದಿನಗಳನ್ನು ಮರೆತು ಸೂರಜ್ನ ಮಡದಿಯಾಗಿ ಮಾತ್ರವೇ ಉಳಿದ ರೀತಿಗೆ ಅವನಿಗೂ ಮನಸ್ಸು ತುಂಬಿ ಬಂದಿತ್ತು. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಅನುಬಂಧ ಕತೆ ಇಲ್ಲಿಗೆ ಮುಕ್ತಾಯಗೊಂಡಿತು. ಸಾನ್ವಿ, ಸೂರಜ್ ಇಬ್ಬರು ತಮ್ಮ ಬದುಕಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡು ಈಗ ತಮ್ಮ ಪ್ರೀತಿಯ ಪರಾಕಾಷ್ಠೆಯನ್ನು ಅನುಭವಿಸ್ತಾ ಮುಂದಿನ ಬದುಕನ್ನು ಸುಖವಾಗಿ ಸಾಗಿಸುತ್ತಿರುವರು. ಆ್ಯಂಡ್ ದೆ ಲೀವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಈ ಕಥೆಯ ಮುಕ್ತಾಯಕ್ಕೂ ಈ ಮಾತನ್ನು ಹೇಳಿದ್ರೆ ತಪ್ಪಾಗಲಾರದು ಅಲ್ವಾ? ಸಾನ್ವಿ ಜೀವನಕ್ಕೆ ಅನಿರೀಕ್ಷಿತವಾಗಿ ಇನಿಯನಾಗಿ ಬಂದ ಸೂರಜ್ ಒಲವಲ್ಲಿ ಮಿಂದೆದ್ದವಳ ಕತೆ ಹೇಗಿದೆ ಎಂದು ನೀವು ಅಭಿಪ್ರಾಯ ತಿಳಿಸುವಿರಿ ಅಲ್ವಾ? ಧನ್ಯವಾದಗಳು.